ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ತಮ್ಮ ಕೃಪಾಶೀರ್ವಾದ ನನ್ನ ಮೇಲೆ ಇರಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಖಾಡಕ್ಕೆ ಇಳಿದಾಗಿದೆ, ಸಡ್ಡು ಹೊಡೆದಾಗಿದೆ. ನಾನು 2 ದಿನದಿಂದ ಹೇಳಿದೆ ರಿಬೆಲ್ ಸಿದ್ದರಾಮಯ್ಯ ಅಂತ. ಈಗ ಆ ಅಂಶಗಳು ಸ್ಪಷ್ಟವಾಗ್ತಾ ಇವೆ. ಸಿದ್ದರಾಮಯ್ಯ ರಿಬೆಲ್ ಆಗಿದ್ದಾರೆ. ಹಾಗೆ ನೋಡಿದರೆ ಅವರ ರಾಜಕೀಯ ಬದುಕಿನಲ್ಲಿ ರಿಬೆಲ್ ಆಗೋದು ಇದು ಮೊದಲ ಬಾರಿ ಅಲ್ಲ. JDSನಲ್ಲಿ ಇದ್ದಾಗಲೂ ಕೂಡ ಅವರು ರಿಬೆಲ್ ಆಗಿದ್ದರು. ಕಾಂಗ್ರೆಸ್ಸಿಗೆ ಬಂದ ಮೇಲೆ ಕೂಡ ಕಾಂಗ್ರೆಸ್ನ ಒಳಗಿರುವ ತಮ್ಮ ವಿರೋಧಿಗಳ ಜೊತೆ ಸಂಘರ್ಷ ನಡೆಸಿದರು. ಸೊ ಹೊಸದಾಗಿ ಬಂದವರು, ಮೂಲ ನಿವಾಸಿಗಳು, ವಾಸಿಗಳು, ಇಂತಹ ವಿಚಾರಗಳು ಕೂಡ ಪ್ರಾರಂಭ ಆಯಿತು. ಕಾಂಗ್ರೆಸ್ನ ಒಳಗಡೆ ಇದ್ದಂಥ ಮೊದಲಿನ ಕಾಂಗ್ರೆಸ್ನಲ್ಲಿದ್ದಂಥ ನಾಯಕರುಗಳು ಗುಪ್ತವಾಗಿ ಸಿದ್ದರಾಮಯ್ಯನವ್ರನ್ನ ವಿರೋಧಿಸ್ತಾ ಇದ್ದರು. ಆದರೆ ಏನೂ ಮಾಡೋಂತಿರಲಿಲ್ಲ. ಸೊ ಸಿದ್ದರಾಮಯ್ಯ ಕರ್ನಾಟಕ ಕಂಡ ಜನನಾಯಕರಲ್ಲಿ ಒಬ್ಬರು. ಆದ್ದರಿಂದ ಅವರನ್ನು ಮಣಿಸುವುದು ಅಷ್ಟು ಸುಲಭ. ಇಟ್ಸ್ ನಾಟ್ ಸೋ ಈಸಿ. ಆದರೆ ಅವರು ಮುಖ್ಯಮಂತ್ರಿಯಾಗಿ 2ನೇ ಬಾರಿ ಅಧಿಕಾರ ಸ್ವೀಕರಿಸಿದರು. ಆಗ ಸಹಜವಾಗಿ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟವರು KPCC ಅಧ್ಯಕ್ಷರಾದಂಥ DK ಶಿವಕುಮಾರ್. ಪೈಪೋಟಿ ಇತ್ತು. ಅಲ್ಲಿ ಒಪ್ಪಂದ ಆಯಿತು, ಅಧಿಕಾರ ಹಂಚಿಕೆ ಸೂತ್ರವನ್ನು ಒಪ್ಪಿಕೊಳ್ಳಾಯಿತು. ಯಾವುದೂ ಬಹಿರಂಗ ಆಗಲಿಲ್ಲ. ಆದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ತಮ್ಮ ಕನಸನ್ನು ಹಾಗೆ ನೀರೆಳೆದು ಬಳಸ್ತಾ ಹೋದರು. ಅದು ಅಂತಿಮ ಘಟ್ಟಕ್ಕೆ ಬರೋ ಹೊತ್ತು 2.5 ವರ್ಷ ಇನ್ನೇನು ಮುಗಿಯುತ್ತೆ ಅನ್ನೋ ಸಂದರ್ಭದಲ್ಲಿ ಅಲ್ಲಿವರೆಗೆ ಸುಮ್ಮನಿದ್ರು ಸಿದ್ದರಾಮಯ್ಯ. ಸೆಡ್ ಹೊಡೆದು ನಿಂತೇ ಬಿಟ್ರು. ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿಬಿಟ್ರು. ಈ ಹೇಳಿಕೆ ಇದೆಯಲ್ಲ, ಕಾಂಗ್ರೆಸ್ ಒಳಗಡೆ ಒಂದು ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿತು. ಅದಕ್ಕೆ ಕಾರಣಗಳಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷಕ್ಕೆ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಂಥ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಆಲೋಚನೆಯಲ್ಲಿತ್ತು. DK ಶಿವಕುಮಾರ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಆ್ಯಂಡ್ ಗಾಂಧಿ ಕುಟುಂಬದ ಬ್ಲೂ ಐಡ್ ಬಾಯ್. ಬಿಕಾಸ್ ಕಾಂಗ್ರೆಸ್ ಬೆಂಬಲಕ್ಕೆ ನಿಂತವರು ಸಂಪನ್ಮೂಲ ಒದಗಿಸ್ತಾರೆ. ಅಲ್ಟಿಮೇಟ್ಲಿ ಅದೇನೆ. ದುಡ್ಡು ಯಾರು ಕೊಡ್ತಾರೆ ಅವನೇ ದೊಡ್ಡಪ್ಪ ಅಷ್ಟೇ. ದುಡ್ಡು ಕೊಡದಿದ್ರೆ ಮಾರೋಲಿ. ಇದೆ ರಾಜಕಾರಣ. ಸೊ ಆ ಕಾರಣಕ್ಕೆ 2.5 ವರ್ಷದ ನಂತರ ಸಿದ್ದರಾಮಯ್ಯರವರಿಂದ ಈ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದು DK ಅವರಿಗೆ ಕೊಡಬೇಕು ಅನ್ನೋದು ಒಪ್ಪಂದ ಆಗಿತ್ತೋ ಬಿಟ್ಟಿತ್ತೋ. ಬಟ್ ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ ಅವರಿಗೆ ಈ ಅಶ್ಯೂರೆನ್ಸನ್ನು, ಭರವಸೆಯನ್ನು ಕೊಟ್ಟಿತ್ತು. ಹೀಗಾಗಿ ಅವರು ಕನಸನ್ನು ಕಟ್ಟಿಕೊಳ್ತಾ ಇದ್ದರು. ಅವರು ಕನಸು, ಮುಖ್ಯಮಂತ್ರಿ ಆಗುವ ಕನಸು. ಬದುಕಿನಲ್ಲಿ ಎಲ್ಲವನ್ನು ನೋಡಿಬಿಟ್ಟಿದ್ದೇನೆ, ಇನ್ನು ಉಳಿದಿರುವುದು ಮುಖ್ಯಮಂತ್ರಿ ಸ್ಥಾನ. ಹೋಗಿ ಕೂತ್ಕೊತೇನೆ ಅಂದ್ಕೊಂಡಿದ್ರು. ನಿರೀಕ್ಷೆ ಮಾಡಿರಲಿಲ್ಲ. ಯಾರೂ ನಿರೀಕ್ಷಿಸಿರಲಿಲ್ಲ. ಸಿದ್ದರಾಮಯ್ಯ ಅಷ್ಟರ ಹೊತ್ತಿಗೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗಿನ ಅವರ ಸಂಬಂಧ ಕೆಡ್ತಾ ಬಂದಿತ್ತು. ಬಹಳ ಕನಸಿನೊಂದಿಗೆ ಅವರು ರೂಪಿಸಿದ ಜಾತಿ ಜನಗಣತಿ ವಿಚಾರ ಇದೆಯಲ್ಲ, ಮಾಡಿದ್ರಲ್ಲ, ಅದಕ್ಕೆ ಮೊದಲ ಮಳೆ ಹೊಡೆದಿದ್ದು ಕಾಂಗ್ರೆಸ್ ಹೈಕಮಾಂಡ್. ಸೊ ಅದು 2015 ಮಾಡಿದಿರಿ, ಆಗೋಯ್ತು, 10 ವರ್ಷ ಅದು ಬರಲ್ಲ, ಮತ್ತೆ ಜಾತಿ ಗಣತಿ ಮಾಡಿ ಅಂತ ಹೇಳ್ತು ಕಾಂಗ್ರೆಸ್ ಹೈಕಮಾಂಡ್. ಅದು ಸಿದ್ದರಾಮಯ್ಯನವ್ರಿಗೆ ಮೊದಲೇ ಶಾಕ್. ಅದಾದಮೇಲೆ ಒಂದೊಂದೇ ಶಾಕ್ ಆಗ್ತಾ. ಇನ್ನೇನು ಸಿದ್ದರಾಮಯ್ಯನವ್ರ ಕತೆ ಮುಗಿದಂತೆ, ಸಿದ್ದರಾಮಯ್ಯನವ್ರಿಗೆ ಅಧಿಕಾರ ಬಿಡಬೇಕಾಗತ್ತೆ. ಇದು ಕಾಂಗ್ರೆಸ್ ಒಳಗಡೆ ಕೇಳಿ ಬರ್ತಾ ಇದ್ದಂಥ ಮಾತು. ಒಮ್ಮೆಲೆ ಸಿದ್ದರಾಮಯ್ಯ ಸಿಡಿದ್ಬಿಟ್ರು. ಅದಕ್ಕೆ ಕಾರಣಗಳು ಇತ್ತು. ಕಾಂಗ್ರೆಸ್ ಹೈಕಮಾಂಡ್ ಸುರ್ಜೇವಾಲಾ ಅವರನ್ನ ಕರ್ನಾಟಕಕ್ಕೆ ಕಳಿಸಿದ್ದು ಸುಮ್ಮನೆ ಆಗಿರಲಿಲ್ಲ. ಶಾಸಕರ ಅಭಿಪ್ರಾಯವನ್ನು ಪಡೆಯಬೇಕು. ಸಿದ್ದರಾಮಯ್ಯನವ್ರ ಪರವಾಗಿ ಎಷ್ಟು ಜನ ಇದ್ದಾರೆ, ಸಿದ್ದರಾಮಯ್ಯನವ್ರ ವಿರುದ್ಧ ಎಷ್ಟು ಜನ ಇದ್ದಾರೆ. ಸೊ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಕಾಂಗ್ರೆಸ್ ಒಳಗಡೆ ಅತೃಪ್ತಿ ಬೆಳೀತಾ ಇತ್ತಲ್ಲ, ಆ ಅತೃಪ್ತಿಗೆ ಸಿದ್ದರಾಮಯ್ಯನವ್ರನ್ನ ಬಲಿ ಕೊಟ್ಬಿಡ್ಬೇಕು ಅನ್ನೋದು ಸುರ್ಜೇವಾಲಾ ಆಲೋಚನೆ ಆಯಿತು. ಅದರ ನಡುವೆ ಸುರ್ಜೇವಾಲಾ ಮತ್ತು DK ಅವ್ರ ನಡುವೆ ಒಂದು ಆಪ್ತವಾದ ಸಂಬಂಧ ಬೆಳೀತಾ ಇತ್ತು. ಸುರ್ಜೇವಾಲಾ ಈ ಬಹುತೇಕ ಜನರೇ ಆಗಿ ಯಾರು ಈ ಕೇಂದ್ರದಿಂದ ಬಂದಿರ್ತಾರೆ ಉಸ್ತುವಾರಿ ನೋಡಿ, ಅವರಿಗೆ ಅಂಥ ರಾಜಕೀಯ ಹಿನ್ನೆಲೆಯಾಗಲಿ, ಪವರ್ ಆಗಲಿ, ಶಕ್ತಿ ಆಗಲಿ ಇರಲ್ಲ. ಸುರ್ಜೇವಾಲಾ ಅಂತದೆ, ಮಗನ ನಿಲ್ಲಿಸ್ಬಿಟ್ಟೆ ಅಲ್ಲಿ ಗೆಲ್ಸೋಕ್ಕಾಗಿಲ್ಲ ಇಲ್ಲ. ಆದರೆ ಇಂಥ ಕೆಲಸದಲ್ಲಿ ನಿಸ್ಸೀಮರು. DK ಅವರ
ಯುಸಿಯನ್ನು ಹತ್ತಿರ ತಗೊಂಡು ಅವರ ಒಂದು ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಿದ್ದರು ಗ್ರೇಟ್ ಸುರ್ಜೇವಾಲಾ. ಆದರೆ ಶಾಸಕರ ಅಭಿಪ್ರಾಯ ಪಡಿತಾ ಹೋದಂತೆ ಸುರ್ಜೇವಾಲಾ ಅವರ ಕನಸಿನ ಗೋಪುರ ಸ್ಲೋಲಿ ಉರುಳಕ್ಕೆ ಪ್ರಾರಂಭ ಆಯಿತು. ಯಾಕೆಂದರೆ ಶಾಸಕರು ಯಾರೂ ಕೂಡ ನೇರವಾಗಿ ಸಿದ್ದರಾಮಯ್ಯನವ್ರನ್ನೂ ಟಾರ್ಗೆಟ್ ಮಾಡಲಿಲ್ಲ, ಈವನ್ ಡಿ ಕೆ ಶಿವಕುಮಾರ್ ಅವ್ರನ್ನೂ ಟಾರ್ಗೆಟ್ ಮಾಡಲಿಲ್ಲ. ಬಹುತೇಕ ಶಾಸಕರುಗಳ ಆರೋಪ ಏನಿತ್ತು ಅಂತಂದರೆ ಮಂತ್ರಿಗಳು ಸರಿ ಇಲ್ಲ, ಮಂತ್ರಿಗಳ ಹೆಸರನ್ನು ಹೇಳಿದರು, ಮಂತ್ರಿಗಳು ತಮ್ಮನ್ನು ವಿಶ್ವಾಸಕ್ಕೆ ತಗೋತಾ ಇಲ್ಲ, ತಮ್ಮ ಜೊತೆ ಮಾತನಾಡ್ತಾ ಇಲ್ಲ, ತಾವು ಕೊಟ್ಟು ಪತ್ರಕ್ಕೆ 5 ಕಾಸಿನ ಬೆಲೆ ಇಲ್ಲ, ಮನ್ನಣೆ ಇಲ್ಲ. ಹೀಗೆ ಅವರು ಕೆಲವು ಸಚಿವರ ಮೇಲೆ ಸುಮಾರು 12 ಸಚಿವರ ಮೇಲೆ ತೀವ್ರ ರೂಪದಂಥ ಆಕ್ಷೇಪಗಳನ್ನು ಕಾಂಗ್ರೆಸ್ ಶಾಸಕರು ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯನವ್ರ ಮೇಲೆ ಯಾರೂ ಹೇಳಲೇ ಇಲ್ಲ. ಸೊ ಸುರ್ಜೇವಾಲಾ ಅವರ ನಿರೀಕ್ಷೆ ತಪ್ಪಾಗೋಗ್ಬಿಟ್ಟಿತ್ತು. ಅವರು ಅಂದ್ಕೊಂಡಿದ್ರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಎಲ್ಲರೂ ಬಂದು ಈಗೇನು ಬೇಸರ ವ್ಯಕ್ತಪಡ್ತಿದ್ದಾರಲ್ಲ, ಪಾಟೀಲರು ಕಾಗೆ ಗೀಗೆಯಿಂದ ಹಿಡಿದು ಎಲ್ಲರೂ ಕೂಡ ಸಿದ್ದರಾಮಯ್ಯ ಜಾಡಿಸ್ತಾರೆ, ವಿ ಆರ್ ಗೋಯಿಂಗ್ ಟು ಚೇಂಜ್ ಇಟ್. ಈ ರೀತಿಯ ಆಲೋಚನೆಯಲ್ಲಿ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಂಡು ಬಂದಿದ್ದರು ಸುರ್ಜೇವಾಲಾ. ಅವರಿಗೆ ಕೃಪಾಶೀರ್ವಾದ ಇದ್ದಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಖರ್ಗೆ ಅವರಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಅಂಥ ಒಳ್ಳೆಯ ಅಭಿಪ್ರಾಯ ಮೊದಲಿಂದೂ ಇರಲಿಲ್ಲ, 2006ನಿಂದಲೂ ಕೂಡ. ಯಾಕೆಂದರೆ ಮಲ್ಲಿಕಾರ್ಜುನ್ ಖರ್ಗೆಯವರು ದೆಹಲಿ ರಾಜಕಾರಣಕ್ಕೆ ಶಿಫ್ಟ್ ಆಗುವುದಕ್ಕೆ ಬಹುಮಟ್ಟಿಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕಾರಣರಾದರು ಸಿದ್ದರಾಮಯ್ಯ. ಸೊ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಆಗುವ ಕನಸಿತ್ತು, ಆದರೆ ಆ ಕನಸಿನ ಗೋಪುರ ಸಿದ್ದರಾಮಯ್ಯನವರ ಆಗಮನದಿಂದ ಮುಗಿದೋಗ್ಬಿಟ್ಟಿತ್ತು. ಸೊ ಹೀಗಾಗಿ ಒಳಗಡೆ ಏನೋ ಒಂದು ಹಿಚ್ಚಿತ್ತು, ಇನ್ನೊಂದಿತ್ತು. ಸೊ ಅವರು ಖರ್ಗೆ ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ರಿಲೇಷನ್ ದಿನದಿಂದ ದಿನಕ್ಕೆ ಹತ್ತಿರ ಆಗ್ತಾ ಇತ್ತು. ಡಿ ಕೆ ಅವರು ಆಗಾಗ ಹೋಗಿ ಖರ್ಗೆ ಅವರು ನೋಡ್ತಿದ್ರು, ಅವರಿಗೆ ಹೂಗುಚ್ಛವನ್ನು ಕೊಡ್ತಿದ್ರು, ಫೋಟೋಗಳು ತೆಗಿತಿದ್ರು, ಕಳಿಸ್ತಿದ್ರು. ಸಿದ್ದರಾಮಯ್ಯ ಖರ್ಗೆ ಅವರು AICC ಅಧ್ಯಕ್ಷರಾದರೂ ಕೂಡ ಹೆಚ್ಚಿನ ಸಂದರ್ಭಗಳಲ್ಲಿ ಅವರು ಭೇಟಿ ಮಾಡಲೇ ಇಲ್ಲ. ಅದು ಕ್ಯಾರೆಕ್ಟರು, ಸಿದ್ದರಾಮಯ್ಯನವ್ರ ಕ್ಯಾರೆಕ್ಟರ್. ಅವ್ರ ಕ್ಯಾರೆಕ್ಟರ್ ಹೇಗೆ, ಅವರು ಬಗ್ಗಿ ತಗ್ಗಿ ನಿಲ್ಲುವ ವ್ಯಕ್ತಿನೇ ಅಲ್ಲ, ಎದೆ ಉಬ್ಬಿಸಿ ನಡೆಯುವ ಮನುಷ್ಯ. ಸೊ ಇದು ಮೂಲ ಕಾಂಗ್ರೆಸ್ಸಿಗೆ ಇರಿಟೇಟ್ ಆಗ್ತಾಯಿತ್ತು. ಕಾಂಗ್ರೆಸ್ಸಲ್ಲಿ ಬರಲಿಂದ ಇದ್ದವರು ಏನು 2006ರಲ್ಲಿ ಬಂದು 2ನೇ ಬಾರಿ ಮುಖ್ಯಮಂತ್ರಿ ಏನೆಲ್ಲ ನಾವೆಲ್ಲ ಇರೋದು ಹರಿಯಾಕಾಯಲ್ಲೇ ಕಿತ್ಕೊಂಡು ಹೋಗೋಕ ತಾರೀಕೆ ನಾವು ಈ ರೀತಿ ಇದೆಲ್ಲ ಸಹಜವಾದ ರೆಸ್ಪಾನ್ಸ್ಗಳು. ಸೊ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ದಟ್ ಬದಲಿಸಬೇಕು ಅಂತ ನಡೀತಾ ಇದ್ದಂಥ ಇಡೀ ಈ ಒಂದು ಕಾರ್ಯ ಸೂಚಿ ಏನಿದೆ ಅದಕ್ಕೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವರ ಬೆಂಬಲ ಇತ್ತೆ, ಅಥವಾ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಅನಿವಾರ್ಯವಾಗಿ ಏನು ಮಾಡೋಕ್ಕಾಗುತ್ತೆ, ನಾವು ಡಿ ಕೆ ಅವ್ರನ್ನ ಮಾಡಬೇಕು, 10-20 ವರ್ಷಗಳಿಂದ ಪಾರ್ಟಿ ಸಂಪನ್ಮೂಲ ಕೊಟ್ಟಿದ್ದಾರೆ, ಇನ್ನೊಂದು ಕೊಟ್ಟಿದ್ದಾರೆ, ಈ ಆಲೋಚನೆ ಅವ್ರಿಗಿದ್ದರೂ ಇರ್ಬೋದು. ಆದರೆ ಸಿದ್ದರಾಮಯ್ಯ ಪ್ಲೇಡ್ ಹಿಸ್ ಗೇಮ್. ದೆಹಲಿಗೆ ಹೋದವರು ಅವ್ರಿಗೆ ಗೊತ್ತಾಯಿತು, ಈ ವಾಸನೆ ಗೊತ್ತಾಯ್ತು, ಇದರೆಲ್ಲ ಹಿಂದಿನ ಉದ್ದೇಶ ಕಾರ್ಯಾಚರಣೆ ಎಲ್ಲ. ಅವರು ಇಂಡಿಯಾ ಟುಡೇ ರಾಜ್ದೀಪ್ ಸರ್ದಾಯಸೆಯವ್ರನ್ನ ಕರೆಸ್ಕೊಂಡ್ರು. ಅವರೇನು ಕನ್ನಡದ ಯಾವುದೇ ಚಾನಲ್ ಜೊತೆ ಮಾತನಾಡಲಿಲ್ಲ, ಎಲ್ಲೋ ಸುಮ್ಮನೆ ರಿಯಾಕ್ಟ್ ಮಾಡಲಿಲ್ಲ. ಎವ್ರಿಥಿಂಗ್ ವಾಸ್ ಸಿಸ್ಟಮ್ಯಾಟಿಕ್, ಸೋ ಸಿಸ್ಟಮ್ಯಾಟಿಕ್. ನ್ಯಾಷನಲ್ ಚಾನಲಲ್ಲಿ ದೆಹಲಿ ಕೂತು ತಾವು ಆಡುವ ಮಾತು ನೇರವಾಗಿ ಹೋಗಿ ದಟ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಅವರಿಗೆ ಹೋಗಿ ಅವರ ಮನೆಗೆ ಹೋಗಿ ಬರಸಿಡ್ಲಿನಂತೆ ಹೊಡೆಯುತ್ತೆ ಅನ್ನೋದು ಸಿದ್ದರಾಮಯ್ಯವ್ರಿಗೆ ಗೊತ್ತಿತ್ತು. ಜಾಡಿಸಿ ಬಿಟ್ಟರು, 5 ವರ್ಷ ನಾನೇ ಮುಖ್ಯಮಂತ್ರಿ, ಯಾವುದೇ ಅಧಿಕಾರ ಹಂಚಿಕೆಯ ಸೂತ್ರ ಇಲ್ಲ. ಇದು ಬಾಂಬ್ ಆಗಿತ್ತು, ಇದು ಎಚ್ಚರಿಕೆಯಾಗಿತ್ತು. ಅರೇ ನಾನು ಬದಲು ಮಾಡ್ತೀರಂದರೆ ಮಾಡಿ ತೋರಿಸ್ತೀನಿ, ಶಾಸಕರೆಲ್ಲ ನನ್ನ ಜೊತೆಗಿದ್ದಾರೆ, ಏನು ಮಾಡ್ತೀರಿ ನೀವು, ಬರ್ಕತ್ತೀರ ನನಗೆ. ಇದು ಈ ರೀತಿ ದಟ್ ಇಟ್ ವಾಸ್ ಎ ವೆರಿ ಬಿಗ್ ಚಾಲೆಂಜ್. ಕಾಂಗ್ರೆಸ್ ಹೈಕಮಾಂಡ್ ನೆವರ್ ಎಕ್ಸ್ಪೆಕ್ಟೆಡ್ ಅಂಥ ಒಂದು ಶಾಕನ್ನು ಸಿದ್ದರಾಮಯ್ಯ ಕೊಟ್ಬಿಟ್ರು. ಕೊಟ್ಟ ಮೇಲೆ ಇಡೀ ರಾಜಕೀಯ ಚಿತ್ರಣ ಬದಲಾಗೋಯಿತು. ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ವಿಲಿ 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 ಒದ್ದಾಡಕ್ಕೆ ಶುರು ಮಾಡಿದ್ರು. ಇಲ್ಲಿ ಈ ಕಡೆ ಡಿ ಕೆ ಅವ್ರನ್ನ ಸಮಾಧಾನ ಪಡಿಸ್ಬೇಕು. ಡಿ ಕೆ ಅವ್ರಿಗೆ ಹೇಳಿದ್ರು, ಸ್ವಲ್ಪ ತಡೀರಿ, ಬಿಹಾರ್ ಎಲೆಕ್ಷನ್ ಬರ್ತಾಯಿದೆ, ನವಂಬರ್ವರೆಗೇನೋ ಮಾಡ್ತೀವಿ, ನೀವು ಪಾರ್ಟಿಗೆ ಸರ್ವ್ ಮಾಡಿದ್ದೀರಿ, ಎಲ್ಲ ಮಾಡಿದ್ದೀರಿ, ನಾವು ಡಿಲೇ ಮಾಡಲ್ಲ, ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ, ಸ್ವಲ್ಪ ವೇಟ್ ಮಾಡಿ, ನವಂಬರ್ವರೆಗೆ ಸುಮ್ಮನಿರಿ ಅನ್ನೋ ಸಿಚುವೇಶನ್ ಬಂತು. ಇದಾದ ಮೇಲೆ ಒಮ್ಮೆಲೆ ಅಖಾಡಕ್ಕೆ ಇಳಿದಂಥ ಸಿದ್ದರಾಮಯ್ಯ ಹಿಂತಿರುಗಿ ನೋಡಲೇ ಇಲ್ಲ. ಈಗ ಅವರು ಇದೇ ತಿಂಗಳ 19ರಂದು ಮೈಸೂರಿನಲ್ಲಿ ಒಂದು ಸಾಧನಾ ಸಮಾವೇಶ ಮಾಡ್ತಿದ್ದಾರೆ. ಇದು ಒಂದು ಎಚ್ಚರಿಕೆಯ ಗಂಟೆ. ಸೊ ಈ ಒಂದು ಸಮಾವೇಶದ ಜವಾಬ್ದಾರಿಯನ್ನು
ಸಿದ್ದರಾಮಯ್ಯನವರಿಗೆ ಆಪ್ತರಾಗಿರುವ ಡಾಕ್ಟರ್ ಮಹದೇವಪ್ಪ ಅವರು ವಹಿಸಿಕೊಂಡಿದ್ದಾರೆ. ಸುಮಾರು ಲಕ್ಷಾಂತರ ಜನ ಇಲ್ಲಿ ಸೇರೋ ಚಾನ್ಸಸ್ ಇದೆ. ಅದರ ಜೊತೆಗೆ ಹಲವು ಹೊಸ ಕಾರ್ಯಕ್ರಮಗಳ ಘೋಷಣೆ ಮಾಡ್ತಾರೆ. ಅದು ಉದ್ದೇಶ ಅಲ್ಲವೇ ಅಲ್ಲ. ಹಿ ವಾಂಟ್ಸ್ ಟು ಗಿವ್ ಎ ಮೆಸೇಜ್ ಟು ಕಾಂಗ್ರೆಸ್ ಹೈಕಮಾಂಡ್. ಯಾಕೆಂದರೆ ಅವರಿಗೆ ಇನ್ನೊಂದು ಬೇಸರ ಆಗೋದ ಕಾರಣಕ್ಕೆ ಇದೆಲ್ಲ ಡೆವಲಪ್ಮೆಂಟ್ ನಡುವೆ ದೆಹಲಿಯಲ್ಲೇ ಇದ್ದ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರು ನೋಡಲೇ ಇಲ್ಲ. ಒಂದು ದಿನ ಎಕ್ಸ್ಟ್ರಾ ದೆಹಲಿಯಲ್ಲಿ ಉಳಿದುಬಿಟ್ಟು ಅಪಾಯಿಂಟ್ಮೆಂಟ್ ಕೇಳಿದ್ರು, ಕೊಟ್ಟಿಲ್ಲ. ಒಂದು ದೃಷ್ಟಿಯಲ್ಲಿ ಇದು ಕರ್ನಾಟಕದ ಒಬ್ಬ ಜನನಾಯಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಾಡಿರುವ ಅವಮಾನ. ಒಂದು ನಿಮಿಷ ನೋಡಿದ್ರಿ ಅಲ್ಲ. ಆದರೆ ರಾಹುಲ್ ಗಾಂಧಿಯ ಸುತ್ತಮುತ್ತ ಇದ್ದಂಥ ಗ್ರಹಗಳೇನಿವೆ, ಗ್ರಹಗಳು ಉಪಗ್ರಹಗಳಿವೆಯಲ್ಲ, ಅವರೆಲ್ಲ ಕೂಡ ಡಿ ಕೆ ಜೊತೆಗೆ ಬಹಳಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ರು. ಸೊ ಹೀಗಾಗಿ ಮುಖ್ಯಮಂತ್ರಿಗಳನ್ನ ನೋಡೋದಕ್ಕೆ ರಾಹುಲ್ ಗಾಂಧಿ ಡಿನೈ ಮಾಡಿದ್ರು. ಇದು ಒಂದು ರೀತಿ ಅವಮಾನ. ಇದಕ್ಕೆ ಉತ್ತರ ಕೊಡ್ತಿದ್ದಾರೆ ಈಗ ಸಿದ್ದರಾಮಯ್ಯ. ಇಸ್ ಗಿವ್ ಇಸ್ ಆನ್ಸರ್. ನಾನು ಕರ್ನಾಟಕದಲ್ಲಿ ನನ್ನ ಬಲ ಏನು ಅಂತ ತೋರಿಸ್ತೀನಿ ಅಂತ. ಹಾಗೆ ಹೇಳೋದಕ್ಕೆ ಕಾರಣ ಇದೆ. ಅವರದ್ದೊಂದು ವೋಟ್ ಬ್ಯಾಂಕ್ ಇದೆ. ನಾನು ಹೇಳಿದ ಕರ್ನಾಟಕದ ಒಬ್ಬ ಜನನಾಯಕ ಅಂತ. ಮಿನಿಮಮ್ 20% ವೋಟ್ ಅವರ ಅಂಗಿ ಕಿಸೆಯಲ್ಲಿದೆ. 7% ಕುರುಬರ ವೋಟು, ನೋಬಡಿ ಕ್ಯಾನ್ ಕ್ವೆಶ್ಚನ್ ಇಟ್. 13% ಮುಸ್ಲಿಮ್ಸ್ ವೋಟು, 20%. ಅದ್ರ ಜೊತೆಗೆ ದಲಿತ ವೋಟ್ ಕಡಿಮೆ ಇದೆ, ಹಿಂದುಳಿದವರಿಗೆ ಇನ್ನೂ ಕೆಲವು ವೋಟ್ ಇದೆ. ಅದರಿಂದ 20-25%ವರೆಗೆ ಸಿದ್ದರಾಮಯ್ಯನವರ ವೋಟ್ ಬ್ಯಾಂಕ್ ಇದೆ. ಆ ವೋಟ್ ಬ್ಯಾಂಕ್ ಏನಿದೆ ಅದೇ ಅವರ ಬಳಿ ಇರುವ ಬ್ರಹ್ಮಾಸ್ತ್ರ. ಆ ಬ್ರಹ್ಮಾಸ್ತ್ರವನ್ನು ಏನೂ ಮಾಡೋಕ್ಕಾಗಲ್ಲ, ಯಾರೂ ಏನೂ ಮಾಡೋಕ್ಕಾಗಲ್ಲ. ಸೊ ಡಿ ಕೆ ಅವರಿಗೆ ಈ ರೀತಿ ವೋಟ್ ಬ್ಯಾಂಕ್ ಇಲ್ಲ. ಪಕ್ಷದಿಂದ ಇದೆ, ಪಕ್ಷ ನಿಲ್ತರು, ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ. ಸೊ ಎಲ್ಲ ನಿಜ. ಆದರೆ ಸಿದ್ದರಾಮಯ್ಯನವ್ರನ್ನ ಮಣಿಸುವ ಆಲೋಚನೆ ಏನಿತ್ತು ಕಾಂಗ್ರೆಸ್ ಹೈಕಮಾಂಡ್, ದಟ್ ಫೇಟ್. ಸೊ ಆದ್ದರಿಂದ ಏನು ಆಪ್ರೇಷನ್ ಸುರ್ಜೇವಾಲಾ ಲಾಸ್ಟ್ ಗಾನ್ ಕೇಸ್. ಸೊ ಆ ಆಪ್ರೇಷನ್ ಫೇಲ್ ಆಗೋಯ್ತು. ಎಲ್ಲೆಲ್ಲೋ ಮಿಸೈಲ್ ಬಿಟ್ಟರು, ಎಲ್ಲ ಹೋಗಿ ಬಿದ್ದುಬಿಟ್ಟು ಟಾರ್ಗೆಟ್ಗೆ. ಮಿಸೈಲು ಹಾರಲಿಲ್ಲ, ವಿಮಾನನೂ ಬಿತ್ತು, ಎವ್ರಿಥಿಂಗ್ ಲಾಸ್ಟ್. ದೆನ್ ವಾಟ್ ವಿಲ್ ಹ್ಯಾಪನ್? ಸಿದ್ದರಾಮಯ್ಯ ಬಗ್ಗೆ ಲಕ್ಷಣ ಕಾಣ್ತಾ ಇಲ್ಲ. ಹಿ ವಿಲ್ ಶೋ ಹಿ ಸ್ಟ್ರೆಂತ್. ಸೊ ಏನು 19ನೇ ತಾರೀಕು ನಡೀತಾ ಇದೆ ಸಾಧನಾ ಸಮಾವೇಶ. ಅದು ಸೊ ಕಾಂಗ್ರೆಸ್ ಹೈಕಮಾಂಡಿಗೆ ನೀಡುವ ಇನ್ನೊಂದು ಬಹುದೊಡ್ಡ ಎಚ್ಚರಿಕೆ, ಡೋಂಟ್ ಟಚ್ ಮೀ. ನನ್ನನ್ನು ಮುಟ್ಟಬೇಡಿ, ಮುಟ್ಟಿದರೆ ನಾಶ ಆಗೋಗ್ತೇನೆ, ಹುಷಾರ್. ಇದು ಮೆಸೇಜ್ ಅಂತ ನನಗೆ ಅನಿಸುತ್ತೆ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮಾತಾಡ್ತೇನೆ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಬೇಕಾದವರು, ಬೆಳೆಸಬೇಕಾದವರು ತಾವು. ಎಲ್ಲರಿಗೂ ನಮಸ್ಕಾರ.